ದರ್ಶನ್ ಪತ್ನಿ ಹಾಗೆ ದರ್ಶನ್ ತಾಯಿ ಇವತ್ತು ಜೈಲು ಭೇಟಿಯನ್ನ ಮಾಡಬೇಕಿತ್ತು. ಆದ್ರೆ ಜೈಲು ಭೇಟಿ ರದ್ದಾಗಿರೋದು ಗೊತ್ತಾಗ್ತಾ ಇದೆ. ನಾಳೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಹಿನ್ನೆಲೆ ಕೋರ್ಟ್ ಕಲಾಪ ಇದೆ ಅಂತ ಭೇಟಿಯನ್ನ ರದ್ದು ಮಾಡಿದ್ದಾರೆ. ದರ್ಶನ್ ಅನ್ನ ನೋಡೋದಕ್ಕೆ ಇಂದು ಬರೋದಾಗಿ ವಿಜಯಲಕ್ಷ್ಮಿ ಹೇಳಿದ್ರು. ಜೈಲಾಧಿಕಾರಿಗಳ ಜೊತೆ ಅವರು ಮಾತನಾಡಿದ್ರು ಕೂಡ. ಇದೀಗ ದಿಢೀರ್ ದರ್ಶನ್ ಭೇಟಿ ರದ್ದು ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ನಾಳೆ ಅಥವಾ ನಾಡಿದ್ದು ವಕೀಲರ ಜೊತೆ ಬರುವಂತ ಸಾಧ್ಯತೆ ಇದೆ. ನಾಳೆ ದಿನ ದರ್ಶನ್ ಕಸ್ಟಡಿಯ ಅವಧಿ ಅಂತ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಕಲಾಪ ಮುಗಿದ ಬಳಿಕ ಎಲ್ಲವನ್ನ ಚರ್ಚೆ ಮಾಡಿ ಹೋಗೋ ಬಗ್ಗೆ ಅವರು ಚಿಂತನೆಯನ್ನ ನಡೆಸಿರೋ ರೀತಿ ಇದೆ. ಸದ್ಯಕ್ಕೆ ದರ್ಶನ್ ಭೇಟಿ ರದ್ದು ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ ಫೋನ್ನಲ್ಲಿ ಪತ್ನಿಗೆ ಬರೋದಾಗಿ ದರ್ಶನ್ ಹೇಳಿರ್ತಾರೆ. ಪತ್ನಿಗೆ ಫೋನ್ ಮಾಡ್ತಾರೆ, ಜೊತೆಗೆ ಈ ವಿಚಾರವಾಗಿ ಮಾತನಾಡಿರ್ತಾರೆ ವಿಜಯಲಕ್ಷ್ಮಿ ಅವರ ಜೊತೆಗೆ. ಬಟ್ಟೆ, ಡ್ರೈ ಫ್ರೂಟ್ಸ್, ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡೋದಾಗಿ ಬರ್ತೀನಿ ಅನ್ನೋದಾಗಿ ಹೇಳಿರ್ತಾರೆ. ನಾಳೆ ದಿನ ಒಂದು ಅವಧಿ ಅಂತ್ಯ ಆಗುತ್ತೆ, ಬಂಧನದ ಅವಧಿ ಅಂತ್ಯವಾಗುತ್ತೆ. ಅದರ ಜೊತೆಗೆ ಚಾರ್ಜ್ ಶೀಟ್ ಅನ್ನ ನೋಡಿರುವಂತ, ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಏನೇನು ವಿಚಾರಗಳು ಇದೆ ಅಂತ ಟಿವಿನಲ್ಲಿ ನೋಡಿ ತಿಳ್ಕೊಂಡಿರುವಂತ ದರ್ಶನ್ ಬೇಜಾರಾಗಿರ್ತಾರೆ. ಇವೆಲ್ಲವನ್ನೂ ಕೂಡ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಅವ್ರ ಜೊತೆಗೆ ಫೋನ್ ಮಾಡಿ ಮಾತನಾಡಿ ಭಾವುಕರಾಗಿರ್ತಾರೆ ಕೂಡ. ಈ ವಿಚಾರಗಳನ್ನ ತಿಳಿದಾಗ ವಿಜಯಲಕ್ಷ್ಮಿ ಅವರು ಕೂಡ ಬೇಜಾರಾಗಿರ್ತಾರೆ. ಹಾಗೆ ಅವರ ತಾಯಿ ಹಾಗೆ ಪತ್ನಿ ಇಬ್ರು ಕೂಡ ಇವತ್ತು ದರ್ಶನ್ ರನ್ನ ಭೇಟಿಯಾಗ್ತಾರೆ, ಬಳ್ಳಾರಿ ಜೈಲಿಗೆ ಬರ್ತಾರೆ ಅನ್ನೋದಾಗಿ ಇತ್ತು. ಜೈಲಾಧಿಕಾರಿಗಳ ಪರ್ಮಿಷನ್ ಅನ್ನು ಕೂಡ ಪಡೆದಿರ್ತಾರೆ. ಆದ್ರೆ ಏಕಾಏಕಿ ಇವಾಗ ಗೊತ್ತಾಗ್ತಿರುವಂತ ವಿಚಾರ ಅಂತ ಹೇಳಿದ್ರೆ ಇವರಿಬ್ಬರ ಜೈಲು ಭೇಟಿ ರದ್ದಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿನಾಯಕ್ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಇದೀಗ ನಾಳೆ ದಿನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗುತ್ತೆ ಅನ್ನುವಂತ ಕಾರಣಕ್ಕೇನೆ ಜೈಲು ಭೇಟಿ ರದ್ದಾಗಿರೋದಾ? ಇದರ ಹೊರತಾಗಿ ಏನಾದ್ರೂ ಕಾರಣಗಳನ್ನ ನೋಡಬಹುದಾ? ಏನ್ ಬೆಳವಣಿಗೆಗಳಾಗ್ತಾ ಇದೆ? ಖಂಡಿತ ಮಧುಶ್ರೀ, ನಿನ್ನೆ ಫೋನ್ ಕಾಲ್ ಮುಖಾಂತರವಾಗಿ ದರ್ಶನ್ ಅವರು ವಿಜಯಲಕ್ಷ್ಮಿ ಜೊತೆಗೆ ಮಾತನಾಡಿದ್ರು. ಅಂದ್ರೆ ಕಾನೂನು ಚರ್ಚೆ ಬಗ್ಗೆ ಮಾತನಾಡಬೇಕು, ಜೊತೆಗೆ 1 ವಾರಗಳ ಕಾಲ ಆಗಿರೋದಾಗಿ ಬಟ್ಟೆ ವಿಚಾರವಾಗಿ ಮತ್ತು ಡ್ರೈ ಫ್ರೂಟ್ಸ್ ವಿಚಾರವಾಗಿ ವಿಟಮಿನ್ ಟ್ಯಾಬ್ಲೆಟ್ ಗಳನ್ನ ಡೈಲಿ ಅವರು ತೆಗೆದುಕೊಳ್ತಾರೆ. ಆ ದೃಷ್ಟಿಯಿಂದ ಕೂಡ ಮಾತನಾಡಿದ್ರು ನಾಳೆ ಬನ್ನಿ ಅಂತ ಹೇಳಿ. ಆದ್ರೆ ಈಗ ಸದ್ಯ ಮಟ್ಟಿಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಇವತ್ತು ಅಂದ್ರೆ ನಾಳೆ ನ್ಯಾಯಾಂಗ ಬಂಧನ ಕೂಡ ಅಂದ್ರೆ ವಿಸ್ತರಣೆ ಆಗಿತ್ತು 3 ದಿನದ ಕಾಲ. ನಾಳೆ ಅದು ಕೂಡ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಆ ವಿಚಾರವಾಗಿ ಕೋರ್ಟ್ ಕಲಾಪ ಇರೋದಾಗಿ ಸದ್ಯಕ್ಕೆ ಆ ದಿಢೀರಾಗಿ ಆ ಭೇಟಿಯನ್ನು ಕೂಡ ರದ್ದು ಪಡಿದ್ದಾರೆ. ಅದ್ರ ಜೊತೆಗೆ ಏನು ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಮೀನಾ ತೂಗುದೀಪ್ ಅವರು ಕೂಡ ಅಂದ್ರೆ ದರ್ಶನ್ ಅವ್ರ ತಾಯಿಯವರು ಕೂಡ ಬರ್ತಾ ಇದ್ರು. ಸದ್ಯಕ್ಕೆ ನಾಳೆ ಕೋರ್ಟ್ ಕಲಾಪ ಇರೋದಾಗಿ ಭೇಟಿಯನ್ನ ರದ್ದು ಮಾಡಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಅಂದ್ರೆ ಈಗ ಈಗಾಗಲೇ ಕೋರ್ಟ್ ಕಲಾಪ ಸಂಬಂಧಪಟ್ಟಿದ್ದಕ್ಕೆ ಲಾಯರ್ ಕೂಡ ಬರಬೇಕಾಗಿತ್ತು. ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಲಾಯರ್ ಕೂಡ ಬರೋದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕೋರ್ಟ್ ಕಲಾಪ ನಾಳೆ ಇರುವುದರಿಂದಾಗಿ ಸದ್ಯಕ್ಕೆ ಈ ಭೇಟಿಯನ್ನ ರದ್ದುಪಡಿಸಿದ್ರು ಅಂತ ಹೇಳ್ಬೋದು ವಿಜಯಲಕ್ಷ್ಮಿ. ಮಧುಶ್ರೀ, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗಾಗಿ.